ಭಾರತದ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಪರಂಪರೆಯಲ್ಲಿ ಮಹಾಶಿವರಾತ್ರಿ ಅತ್ಯಂತ ಪವಿತ್ರವಾದ ಹಬ್ಬವಾಗಿ ಗುರುತಿಸಿಕೊಂಡಿದೆ. ಈ ಹಬ್ಬವು ಕೇವಲ ಒಂದು ಆಚರಣೆಯಷ್ಟೇ ಅಲ್ಲದೆ ಮಾನವ ಜೀವನವನ್ನು ಶುದ್ಧಗೊಳಿಸುವ, ಆತ್ಮಶುದ್ಧಿಗೆ ದಾರಿ ತೋರಿಸುವ ಮಹಾನ್ ಪರ್ವವಾಗಿದೆ. ಶಿವನು ಸೃಷ್ಟಿ, ಸ್ಥಿತಿ ಮತ್ತು ಲಯದ ಪ್ರತೀಕನಾಗಿದ್ದು, ಸಕಲ ಜಗತ್ತಿನ ಕಲ್ಯಾಣಕ್ಕಾಗಿ ನಿರಂತರ ತಪಸ್ಸಿನಲ್ಲಿ ನಿರತನಾಗಿರುವ ಪರಮತತ್ವನಾಗಿದ್ದಾನೆ. ಅಂತಹ ಪರಮಶಿವನನ್ನು ಆರಾಧಿಸುವ ಮಹಾಶಿವರಾತ್ರಿ ದಿನವು ಭಕ್ತರಿಗೆ ಅತ್ಯಂತ ವಿಶೇಷವಾದ ಅವಕಾಶವಾಗಿದೆ. ಶಾಸ್ತ್ರಗಳ ಪ್ರಕಾರ ಮಹಾಶಿವರಾತ್ರಿ ದಿನ ಶಿವನು ತಾಂಡವ ನೃತ್ಯ ಮಾಡಿದನು, ಲಿಂಗೋದ್ಭವ ಸಂಭವಿಸಿದನು ಹಾಗೂ ಪಾರ್ವತಿಯೊಂದಿಗೆ ವಿವಾಹವಾದನು ಎಂಬ ಹಲವು ಮಹತ್ವದ ಘಟನೆಗಳು ನಡೆದಿವೆ ಎಂದು ನಂಬಲಾಗುತ್ತದೆ. ಆದ್ದರಿಂದ ಈ ದಿನ ಶಿವನ ಪೂಜೆ ಮಾಡಿದರೆ ಜನ್ಮಜನ್ಮಾಂತರಗಳ ಪಾಪಗಳು ನಾಶವಾಗಿ ಜೀವನದಲ್ಲಿ ಶುಭ ಫಲಗಳು ಲಭಿಸುತ್ತವೆ ಎಂದು ನಂಬಿಕೆಯಿದೆ. 2026ನೇ ವರ್ಷದ ಮಹಾಶಿವರಾತ್ರಿ ಹಬ್ಬವನ್ನು ಫೆಬ್ರವರಿ 15ರಂದು ಭಕ್ತಿಭಾವದಿಂದ ಆಚರಿಸಲಾಗುತ್ತಿದೆ. ಮಹಾಶಿವರಾತ್ರಿ ಪೂಜೆ ಮತ್ತು ಜ್ಯೋತಿಷ್ಯದ ಸಂಬಂಧ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಾನವನ ಜೀವನದ ಮೇಲೆ ಗ್ರಹಗಳ ಪ್ರಭಾವ ಅತ್ಯಂತ ಆಳವಾಗಿದೆ. ಪ್ರತಿ ರಾಶಿಗೂ ಅದರದೇ ಆದ ಅಧಿಪತಿ ಗ್ರಹವಿದ್ದು, ಆ ಗ್ರಹ ಸಂತೋಷಗೊಂಡರೆ ಜೀವನದಲ್ಲಿ ಸುಖ, ಶಾಂತಿ, ಯಶಸ್ಸು ದೊರೆಯುತ್ತದೆ. ಶಿವನು ಎಲ್ಲ ಗ್ರಹಗಳ ಮೇಲೂ ಅಧಿಪತಿಯಾಗಿರುವುದರಿಂದ ಮಹಾಶಿವರಾತ್ರಿ ದಿನ ಶಿವಲಿಂಗಕ್ಕೆ ರಾಶಿಗೆ ಅನುಗುಣವಾದ ವಸ್ತುಗಳನ್ನು ಅರ್ಪಿಸುವುದರಿಂದ ಗ್ರಹದೋಷ ಶಮನವಾಗುತ್ತದೆ ಎಂದು ನಂಬಲಾಗುತ್ತದೆ. ಈ ಕಾರಣದಿಂದಲೇ ರಾಶಿ ಪ್ರಕಾರ ಶಿವನಿಗೆ ಅರ್ಪಣೆ ಮಾಡುವ ಪದ್ಧತಿ ಪುರಾತನ ಕಾಲದಿಂದಲೂ ನಡೆದುಕೊಂಡು ಬಂದಿದೆ. ಮೇಷ ಮತ್ತು ವೃಶ್ಚಿಕ ರಾಶಿ ಮಂಗಳ ಗ್ರಹದ ಅನುಗ್ರಹ. ಮೇಷ ಹಾಗೂ ವೃಶ್ಚಿಕ ರಾಶಿಗಳ ಅಧಿಪತಿ ಮಂಗಳ ಗ್ರಹವಾಗಿದ್ದು, ಶಕ್ತಿ, ಧೈರ್ಯ ಮತ್ತು ಉತ್ಸಾಹದ ಸಂಕೇತವಾಗಿದೆ. ಈ ರಾಶಿಗೆ ಸೇರಿದವರು ಮಹಾಶಿವರಾತ್ರಿ ದಿನ ಶಿವಲಿಂಗದ ಮೇಲೆ ಬಿಲ್ವಪತ್ರೆ, ಜೇನುತುಪ್ಪ ಮತ್ತು ಕೆಂಪು ಚಂದನವನ್ನು ಅರ್ಪಿಸಿದರೆ ಮಂಗಳನ ಕೃಪೆ ದೊರೆಯುತ್ತದೆ. ಇದರಿಂದ ಶತ್ರುಭಯ ಕಡಿಮೆಯಾಗುತ್ತದೆ, ಕಾರ್ಯಗಳಲ್ಲಿ ಯಶಸ್ಸು ದೊರೆಯುತ್ತದೆ ಮತ್ತು ಜೀವನದಲ್ಲಿ ಸ್ಥೈರ್ಯ ಹೆಚ್ಚಾಗುತ್ತದೆ. ಮಂಗಳದ ಉಗ್ರ ಸ್ವಭಾವ ಶಾಂತಗೊಳ್ಳುತ್ತದೆ ಎಂಬ ನಂಬಿಕೆಯೂ ಇದೆ. ವೃಷಭ ಮತ್ತು ತುಲಾ ರಾಶಿ ಶುಕ್ರ ಗ್ರಹದ ಕೃಪೆ. ವೃಷಭ ಹಾಗೂ ತುಲಾ ರಾಶಿಗಳ ಅಧಿಪತಿ ಶುಕ್ರ ಗ್ರಹವಾಗಿದ್ದು, ಐಶ್ವರ್ಯ, ಸೌಂದರ್ಯ ಮತ್ತು ಭೋಗ ಸೌಖ್ಯಗಳ ಪ್ರತಿನಿಧಿಯಾಗಿದೆ. ಈ ರಾಶಿಗೆ ಸೇರಿದವರು ಶಿವರಾತ್ರಿ ದಿನ ಶಿವಲಿಂಗಕ್ಕೆ ಮೊಸರು, ಮಲ್ಲಿಗೆ ಹೂವು, ಕಲ್ಲು ಸಕ್ಕರೆ ಮತ್ತು ಸುಗಂಧ ದ್ರವ್ಯಗಳನ್ನು ಅರ್ಪಿಸಿದರೆ ಜೀವನದಲ್ಲಿ ನೆಮ್ಮದಿ ನೆಲೆಸುತ್ತದೆ. ದಾಂಪತ್ಯ ಜೀವನದಲ್ಲಿ ಪ್ರೀತಿ, ಹೊಂದಾಣಿಕೆ ಹೆಚ್ಚಾಗುತ್ತದೆ. ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತವೆ ಎಂದು ಶಾಸ್ತ್ರಗಳು ತಿಳಿಸುತ್ತವೆ. ಮಿಥುನ ಮತ್ತು ಕನ್ಯಾ ರಾಶಿ ಬುಧ ಗ್ರಹದ ಶಾಂತಿ. ಮಿಥುನ ಹಾಗೂ ಕನ್ಯಾ ರಾಶಿಗಳ ಅಧಿಪತಿ ಬುಧ ಗ್ರಹವಾಗಿದ್ದು, ಬುದ್ಧಿ, ಚಾತುರ್ಯ ಮತ್ತು ಸಂವಹನ ಶಕ್ತಿಯ ಪ್ರತೀಕವಾಗಿದೆ. ಈ ರಾಶಿಗೆ ಸೇರಿದವರು ಮಹಾಶಿವರಾತ್ರಿ ದಿನ ಗರಿಕೆ ಹುಲ್ಲು, ದತ್ತೂರ ಹಾಗೂ ಕಬ್ಬಿನ ರಸವನ್ನು ಶಿವಲಿಂಗದ ಮೇಲೆ ಅರ್ಪಿಸಬೇಕು. ಇದರಿಂದ ಮನಸ್ಸಿನ ಅಸ್ಥಿರತೆ ಕಡಿಮೆಯಾಗುತ್ತದೆ, ಏಕಾಗ್ರತೆ ಹೆಚ್ಚಾಗುತ್ತದೆ. ವಿದ್ಯಾಭ್ಯಾಸ, ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಉತ್ತಮ ಫಲಿತಾಂಶಗಳು ದೊರೆಯುತ್ತವೆ ಎಂಬ ನಂಬಿಕೆಯಿದೆ. ಕಟಕ ರಾಶಿ ಚಂದ್ರ ಗ್ರಹ ಮತ್ತು ಶಿವನ ವಿಶೇಷ ಸಂಬಂಧ. ಕಟಕ ರಾಶಿಯ ಅಧಿಪತಿ ಚಂದ್ರ ಗ್ರಹ. ಶಿವನ ಶಿರಸ್ಸಿನ ಮೇಲೆ ಚಂದ್ರನು ವಿರಾಜಮಾನನಾಗಿರುವುದರಿಂದ ಕಟಕ ರಾಶಿಗೆ ಶಿವಪೂಜೆ ಅತ್ಯಂತ ಫಲಪ್ರದವೆಂದು ಹೇಳಲಾಗುತ್ತದೆ. ಈ ರಾಶಿಗೆ ಸೇರಿದವರು ಹಾಲು, ಬಿಳಿ ಹೂಗಳು ಮತ್ತು ಮೊಸರನ್ನು ಶಿವಲಿಂಗದ ಮೇಲೆ ಅರ್ಪಿಸಿದರೆ ಮಾನಸಿಕ ಶಾಂತಿ ದೊರೆಯುತ್ತದೆ. ದುಃಖ, ನೋವು, ಭಯಗಳು ದೂರವಾಗಿ ಮನಸ್ಸಿನಲ್ಲಿ ಶಾಂತಿ ಹಾಗೂ ಸಂತೋಷ ನೆಲೆಸುತ್ತದೆ. ಸಿಂಹ ರಾಶಿ ಸೂರ್ಯ ದೇವನ ಆಶೀರ್ವಾದ. ಸಿಂಹ ರಾಶಿಯ ಅಧಿಪತಿ ಸೂರ್ಯ ದೇವನಾಗಿದ್ದು, ಆತ್ಮವಿಶ್ವಾಸ ಮತ್ತು ನಾಯಕತ್ವದ ಸಂಕೇತವಾಗಿದೆ.
ಈ ರಾಶಿಗೆ ಸೇರಿದವರು ಮಹಾಶಿವರಾತ್ರಿ ದಿನ ಬೆಲ್ಲ ಮಿಶ್ರಿತ ನೀರು ಮತ್ತು ಬಿಲ್ವಪತ್ರೆಯನ್ನು ಶಿವಲಿಂಗಕ್ಕೆ ಅರ್ಪಿಸಬೇಕು. ಇದರಿಂದ ಗೌರವ, ಮಾನ, ಪ್ರತಿಷ್ಠೆ ಹೆಚ್ಚಾಗುತ್ತದೆ. ಜೀವನದಲ್ಲಿ ಹೊಸ ಅವಕಾಶಗಳು ದೊರೆಯುತ್ತವೆ ಮತ್ತು ವ್ಯಕ್ತಿತ್ವದಲ್ಲಿ ದೀಪ್ತಿಯು ಹೆಚ್ಚಾಗುತ್ತದೆ. ಧನು ಮತ್ತು ಮೀನ ರಾಶಿ, ಗುರು ಗ್ರಹದ ಕೃಪೆ. ಧನು ಹಾಗೂ ಮೀನ ರಾಶಿಗಳ ಅಧಿಪತಿ ಗುರು ಗ್ರಹವಾಗಿದ್ದು ಜ್ಞಾನ, ಧರ್ಮ ಮತ್ತು ಆಧ್ಯಾತ್ಮಿಕತೆಯ ಪ್ರತೀಕವಾಗಿದೆ. ಈ ರಾಶಿಗೆ ಸೇರಿದವರು ಕೇಸರಿ, ಕಡಲೆ ಹಿಟ್ಟಿನಿಂದ ತಯಾರಿಸಿದ ಸಿಹಿ ಪದಾರ್ಥ ಹಾಗೂ ಹಾಲನ್ನು ಶಿವಲಿಂಗದ ಮೇಲೆ ಅರ್ಪಿಸಿದರೆ ಜ್ಞಾನವೃದ್ಧಿ ಸಂಭವಿಸುತ್ತದೆ, ವಿವೇಕ ಬಲವಾಗುತ್ತದೆ ಮತ್ತು ಜೀವನದಲ್ಲಿ ಸರಿಯಾದ ಮಾರ್ಗದರ್ಶನ ದೊರೆಯುತ್ತದೆ. ಮಕರ ಮತ್ತು ಕುಂಭ ರಾಶಿ, ಶನಿ ಗ್ರಹದ ಶಮನ. ಮಕರ ಮತ್ತು ಕುಂಭ ರಾಶಿಗಳ ಅಧಿಪತಿ ಶನಿದೇವ. ಶನಿ ಕರ್ಮಫಲದಾತನಾಗಿರುವುದರಿಂದ ಆತನ ಕೃಪೆ ದೊರೆತರೆ ಜೀವನದಲ್ಲಿ ಸ್ಥಿರತೆ ಮತ್ತು ಯಶಸ್ಸು ಲಭಿಸುತ್ತದೆ. ಈ ರಾಶಿಗೆ ಸೇರಿದವರು ಕಪ್ಪು ಎಳ್ಳು, ದತ್ತೂರ ಮತ್ತು ಶಮಿ ಎಲೆಗಳನ್ನು ಶಿವಲಿಂಗದ ಮೇಲೆ ಅರ್ಪಿಸಿದರೆ ಶನಿ ದೋಷ ನಿವಾರಣೆಯಾಗುತ್ತದೆ, ಕಷ್ಟಗಳು ಕಡಿಮೆಯಾಗುತ್ತವೆ ಮತ್ತು ಸುಖ ಸಮೃದ್ಧಿ ಲಭಿಸುತ್ತದೆ. ಮಹಾಶಿವರಾತ್ರಿ ಕೇವಲ ಉಪವಾಸ ಅಥವಾ ಪೂಜೆಯ ದಿನವಲ್ಲ, ಅದು ಆತ್ಮಪರಿಶುದ್ಧಿಯ ದಿನವಾಗಿದೆ. ರಾಶಿಗೆ ಅನುಗುಣವಾಗಿ ಶಿವಲಿಂಗಕ್ಕೆ ಅರ್ಪಣೆ ಮಾಡುವುದರಿಂದ ಶಿವನ ಕೃಪೆಯ ಜೊತೆಗೆ ಗ್ರಹಗಳ ಅನುಗ್ರಹವೂ ಲಭಿಸುತ್ತದೆ ಎಂಬ ಆಧ್ಯಾತ್ಮಿಕ ನಂಬಿಕೆ ಇದೆ. ಭಕ್ತಿಭಾವದಿಂದ, ಶ್ರದ್ಧೆಯಿಂದ ಮಾಡಿದ ಪೂಜೆ ಜೀವನದಲ್ಲಿ ಶಾಂತಿ, ಸಂತೋಷ, ಆರೋಗ್ಯ ಮತ್ತು ಸಮೃದ್ಧಿಯನ್ನು ತರುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.